ಇತಿಹಾಸದಲ್ಲೇ ಪ್ರಥಮ ಬಾರಿ ಹಿಂಗಾಗಿರೋದು. ಒಂದೇ ಕೊಠಡಿಯಲ್ಲಿ 15 ಜನ ಪಾಸ್ ಆಗಿರೋದು. ಅದ್ರಲ್ಲಿ ನೀವು ಲಿಸ್ಟ್ ನೋಡಿದ್ರಾ? ಮೆಂಬರ್ಸ್ ಮಕ್ಕಳು, ಅವ್ರ ರಿಲೇಟಿವ್ಸ್, ಕಮಿಷನರ್, SP ಮಕ್ಕಳಿದ್ದಾರೆ. ಒಂದೇ ಫ್ಯಾಮಿಲಿ 2-3 ಜನ ಹೆಂಗ್ ಸೆಲೆಕ್ಟ್ ಆಗಾಕೋದೆ? ಯಾವ ಬೋರ್ಡ್ ನ ಮೇಲೆ ಪರೀಕ್ಷೆಯಲ್ಲಿ ಅಕ್ರಮ ಮಾಡಿಸಲಾಗಿದೆ ಅನ್ನೋ ಆರೋಪ ಇದೆ. ಅದೇ ಬೋರ್ಡ್ ನ ಸದಸ್ಯರು ಹೇಳ್ತಾರೆ, ನಾವು ತನಿಖೆನೂ ಮಾಡ್ಬಿಟ್ಟಿದೀವಿ, ನಾವು ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಬಿಟ್ಟಿದೀವಿ, ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಹೇಳಿ. KPSC ರಿಪೋರ್ಟ್ ಹೋಗ್ತಕ್ಕಂಥದ್ದು ನೋಟ್ ಮೈ ಪಾಯಿಂಟ್, ಅದು ಸಿದ್ದರಾಮಯ್ಯ ಟೇಬಲ್ ಮೇಲೆ ಹೋಗುತ್ತೆ. ಅದು ಹೋದ್ಮೇಲೆ ಡಸ್ಟ್ಬಿನ್ ಹೋಗಿ ಬಿಸಾಕ್ತಾರೆ. ಇಲಾಖಾ ಆಂತರಿಕ ತನಿಖೆ ಮಾಡಿಸಿದ್ರೆ ಇಲ್ಲಿ ಕಳ್ಳರಾಚೆ ಬರೋದಿಲ್ಲ. ಎಕ್ಸ್ಟರ್ನಲ್ ಬಾಡಿಯಿಂದ ತನಿಖೆ ಆಗ್ಬೇಕು. ಯಾರು ತಪ್ಪಿತಸ್ಥಿದ್ದಾರೆ ಅವ್ರನ್ನೆಲ್ಲ ಈ ಕೂಡಲೇ ಬಂಧನ ಮಾಡಿ ಒಂದು ಒಳಗಾಕ್ಬೇಕು. ದುಡ್ಡು ಕೊಟ್ಟು ಪಾಸ್ ಆಗಿ ಅಧಿಕಾರವನ್ನ ಹಿಡಿದವರು ಅಲ್ಲಿ ಭ್ರಷ್ಟಾಚಾರ ಮಾಡ್ದಲೆ ಬೇರೆ ಇನ್ನೇನ್ ಮಾಡ್ತಾರೆ ಅನ್ನೋ ಆರೋಪ ಇದೆ. ಮಿನಿಮಮ್ 50 ಕೋಟಿ ದುಡ್ಡು ಮಾಡ್ಕೊಂತಿದ್ದಾರೆ ಒಬ್ಬೊಬ್ರು ಮೆಂಬರ್ಸ್. ನಾವು ಈ KPSC ಕಚೇರಿಗೆ ಬೀಗ ಹಾಕಿದ್ರೆ ಮಾತ್ರನೇ ಇದು ಸಾಧ್ಯ ಅಂತಕ್ಕಂಥ. ಅಲ್ಲಿ VAO ಎಕ್ಸಾಮ್ ಅಲ್ಲಿ 40 ಮಾರ್ಕ್ಸ್ ತೆಗಿಯಕ್ಕಾಗದೇ ಇರೋನು ಇಲ್ಲಿ 158 ಮಾರ್ಕ್ಸ್ ತೆಗೆದು ರಾಜ್ಯಕ್ಕೆ ಟಾಪರ್ ಆಗ್ತಾನೆ. ಆ ಗೌರ್ಮೆಂಟ್ ತಪ್ಪು ಮಾಡಿದ್ರು ಅಂತ ಇವ್ರು ಮಾಡಿದ್ರು ಅಂತ ಅವ್ರು ಮಾತಾಡೋ ಬದಲು ಯಾವ ಗೌರ್ಮೆಂಟ್ ಸರಿ ಮಾಡಿದೆ? ಪದೇ ಪದೇ ಹಗರಣಗಳು ಯಾಕೆ ಆಗ್ತಾ ಇದೆ?